ನಿಮ್ಮ ಹತ್ರ ಮಾತಾಡಬೇಕು. ಮಾತಾಡಕ್ಕೆ ಇನ್ನೇನು ಉಳಿದಿಲ್ವಲ್ಲ? ಯಾಕೆ ಉಳಿದಿಲ್ಲ? ಉಳಿದಿದೆ. ಇವತ್ತು ಆಫೀಸಾಗ ಏನೇನೆಲ್ಲ ಆಯ್ತೋ ಅದಕ್ಕೆ ನೀವೇ ನೇರ ಹೊಣೆ. ನಾನೇ ಹೊಣೆ ಅಂತ ಹೇಗೆ ಹೇಳ್ತಿದೀಯ ಅಂತ ಕೇಳ್ಬೋದಾ? ಇವತ್ತು ನೀವು ನನಗೆ ಅಮ್ಮನ ಕಾಣಿಸ್ತಿಲ್ಲ, ಅರಸನ ಕೋಟೆ ಮೇಡಮ್ ಆಗಿ ಕಾಣಿಸಿದ್ರಿ. ಅದು ನನ್ನ ಪ್ರೊಫೆಷನ್. ಅದ್ರ ಬಗ್ಗೆ ಪ್ರಶ್ನೆ ಮಾಡೋ ಹಕ್ಕು, ಅಧಿಕಾರ ನಾನು ಯಾರಿಗೂ ಕೊಟ್ಟಿಲ್ಲ, ಕೊಡೋದು ಇಲ್ಲ. ಅದನ್ನ ನಿಮ್ಮಿಂದ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡೋದು ಇಲ್ಲ. ಅನಗತ್ಯವಾದ ಚರ್ಚೆ ಬೇಡ, ನೇರವಾಗಿ ವಿಷಯಕ್ಕೆ ಬಾ. ನಾನು ರೆಸ್ಟ್ ಮಾಡಬೇಕು. ಮಾಡಿ, ಆರಾಮಾಗಿ ರೆಸ್ಟ್ ಮಾಡಿ. ಇಲ್ಲಿ ನಿಮ್ಮನ್ನ ಯಾರು ಕೇಳಲ್ಲ. ಆದ್ರೆ ಒಬ್ರು ಮನ್ಸಿಗೆ ನೀವು ಹರ್ಟ್ ಮಾಡಬಹುದಾ? ತಪ್ಪು ಮಾಡಬಹುದಾ? ನಾನು ಯಾವ ತಪ್ಪು ಮಾಡಿಲ್ಲ, ಯಾರನ್ನು ಹರ್ಟ್ ಮಾಡಿಲ್ಲ. ಮಾಡಿದ್ದೀರಾ. ನೀವು ನನ್ನ ಪಾರ್ವತಿ ವಿಷಯದಲ್ಲಿ ನಡ್ಕೊಂಡಿದ್ದ ರೀತಿ ತಪ್ಪು. ಪಾರ್ವತಿಗೆ ಬೇಕು ಅಂತಾನೆ ಹರ್ಟ್ ಮಾಡಿ ಅವಳ ಮನಸ್ಸಿಗೆ ನೋವು ಮಾಡಿದ್ರಿ ತಾನೆ? ಅದು ಏನೇ ಇದ್ರು ಮನೇಲಿ ಬಗೆಹರಿಸ್ಕೊಂಬೋದಿತ್ತಲ್ವಾ? ಅದ್ರ ಬದಲು ಎಲ್ರು ಮುಂದೆ ಕರೆದು ಮರ್ಯಾದೆ ಕಳಿಯೋ ಅವಶ್ಯಕತೆ ಇತ್ತಾ? ಹೇಳಿ. ಪಾರ್ವತಿಗೆ ನಿಮ್ಮ ಸಿಒ ಚೇರಲ್ಲಿ ಕೂರೋ ಯೋಗ್ಯತೆ ಇಲ್ಲ ಅಂತ ಎಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮುಂದೆ ಹೇಳೋ ಅವಶ್ಯಕತೆ ಇತ್ತ ಅಮ್ಮ? ಅಷ್ಟಕ್ಕೂ ಅವಳೆ ನಿಮ್ ಚೇರಲ್ಲಿ ಕೂರ್ತೀನಿ ಅಂತ ಹೇಳಿದ್ಲ. ನನ್ನ ಹೆಂಡತಿ ಅನ್ನೋ ಕಾಲಕ್ಕೆ ಅವಳಿಗೆ ಅವಮಾನ ಮಾಡಿದ್ರ, ಅಥವಾ ನಿಮ್ಗೆ ಇಷ್ಟ ಇಲ್ದ ಇದು ಮದ್ವೆ ಆದ್ವಿ ಅಂತ ನಮ್ಮ ಸಂಸಾರದ ಗುಡನ ಎಲ್ಲರ ಮುಂದೆ ಹರಾಜಾಕಿದ್ರ? ಏನಂದೆ? ಜವಾಬ್ದಾರಿ. ವೆರಿ ಗುಡ್. ನಿನಗೂ ಮನೆ ಬಗ್ಗೆ ಜವಾಬ್ದಾರಿ ಇದೆ. ಈ ಜವಾಬ್ದಾರಿ ನಿನ್ನ ಮದುವೆ ವಿಷಯದಲ್ಲಿ ಎಲ್ಲಿ ಹೋಗಿತ್ತು? ಇವತ್ತು ನೀನು ಬೋರ್ಡ್ ಆಫ್ ಡೈರೆಕ್ಟರ್ಸ್ ನ ಕರೆಸಿದ ಕಾರಣ, ಅದಕ್ಕೆ ಕೊಟ್ಟ ಜಸ್ಟಿಫಿಕೇಶನ್ ಯಾವುದು ನ್ಯಾಯವಾಗಿದೆ ಅಂತ ನಂಗೆ ಅನಿಸ್ತಿಲ್ಲ. ಅಂದ್ರೆ ನನ್ನಿಂದ ಅನ್ಯಾಯ ಆಗಿದೆ ಅಂತನಾ ನಿಮ್ ಮಾತಿನ ಅರ್ಥ? ಹೌದು, ಹಾಗೆ ಅನ್ಕೋ. ಇವತ್ತು ನಿನ್ನಿಂದ ಪಾರ್ವತಿಗೆ ಅನ್ಯಾಯ ಆಗಿದೆ. ನಿನ್ನ ಮಗ ನಿನ್ಗಿಷ್ಟ ಇಲ್ದಿರೋ ಹುಡುಗಿ ಜೊತೆ ಮದುವೆ ಆದ ಅನ್ನೋ ಕಾರಣಕ್ಕೆ ನಿನ್ನ ದೊಡ್ಡ ಈಗೋಗೆ ಹರ್ಟ್ ಆಗಿದೆ. ಅದಕ್ಕೆ ಹೀಗೆಲ್ಲ ನಡ್ಕೋತಾ ಇದ್ಯಾ, ರೈಟ್? ನೋ, ರಾಂಗ್. ನೋ, ರೈಟ್. ಪಾರ್ವತಿ ಆದಿತ್ಯನ ಮದುವೆ ಆಗೋ ಮೊದಲು ನಿನ್ನನ್ನು ಮದುವೆ ಆಗೋ ಹುಡುಗ ಪುಣ್ಯ ಮಾಡಿದಾನೆ. ಕೊಟ್ಟ ಮನೆಗೆ ತಕ್ಕ ಸೊಸೆ ಆಗ್ತೀಯ ಅಂದವಳು ಇವತ್ತು ಆದಿತ್ಯನ ಮನಸ್ಸಲ್ಲಿ ಪಾರ್ವತಿ ಮನೆಗೆ ತಕ್ಕ ಸೊಸೆ ಅಲ್ಲ ಅನ್ನೋ ಗಿಲ್ಟು ನೀನ್ ಹುಟ್ಟಿಸ್ತಾ ಇದೆಯಾ. ಗಿಲ್ಟ್ ಹುಟ್ಟಿಸೋಷ್ಟು ಸಣ್ಣ ಮನಸ್ಸು ನಂದಲ್ಲ ರಘು. ಫ್ಯಾಕ್ಟ್ ನ ಹೇಳ್ತಾ ಇದ್ದೀನಿ. ಫ್ಯಾಕ್ಟ್? ಯಾವ ಫ್ಯಾಕ್ಟ್? ನಮ್ಮ ಪಾರ್ವತಿಯಲ್ಲಿ ಏನ್ ಕೊರತೆ ಇದೆ ಹೇಳು? ಪಾರ್ವತಿ ಆದಿತ್ಯನ ಹೆಂಡತಿಯಾಗಿ ಫಿಟ್ ಆಗಿರಬಹುದು, ಆದ್ರೆ ಅರಸನ ಕೋಟೆಯ ವಾರಸುದಾರಳಾಗಿ ನನ್ನ ಸೊಸೆಯಾಗಿ ಅವಳನ್ನ ಕಲ್ಪಿಸ್ಕೊಳ್ಳೋದಕ್ಕೂ ನನ್ನಿಂದ ಸಾಧ್ಯ ಇಲ್ಲ. ಇಷ್ಟಕ್ಕೂ ಅವಳಿಗೆ ಎಲ್ಲಿ ಹೇಗೆ ನಡ್ಕೋಬೇಕು ಅನ್ನೋದೇ ಗೊತ್ತಿಲ್ಲ. ಇನ್ನು ಗತ್ತು, ಗಾಂಭೀರ್ಯ ಇದೆಲ್ಲ ಎಲ್ಲಿಂದ ಬರಬೇಕು? ಈ ಮನೆನ ಅವಳು ಹೇಗೆ ತೂಗಿಸ್ಕೊಂಡು ಹೋಗ್ತಾಳೆ?
ಬರೀ ಉಡುಗೆ ತೊಡುಗೆ ತೊಟ್ರೆ ಸಾಲದು. ನನ್ನ ಸ್ಥಾನದ ಜವಾಬ್ದಾರಿ ಏನು, ಅದರ ಕ್ವಾಲಿಟೀಸ್ ಏನು, ಇದನ್ನೆಲ್ಲ ಅವಳಿಗೆ ಅರ್ಥ ಮಾಡಿಸಿ ಹೇಳೋ ಪ್ರಯತ್ನ ಮಾಡಿದೀರ ರಘು? ಅವಳಿಗೆ ಅರ್ಥ ಆಯ್ತೋ ಇಲ್ವೋ ಅಂತ ತಿಳ್ಕೊಳ್ಳೋ ಪ್ರಯತ್ನನಾದ್ರೂ ಮಾಡಿದೀರಾ? ಇವತ್ತು ನಡೆದಿರೋ ಪಾಠ ಎಲ್ರಿಗೂ ಅನ್ವಯಿಸುತ್ತೆ. ಅನವಶ್ಯಕವಾಗಿ ಕೆಣಕಿ ಪ್ರಶ್ನೆ ಮಾಡೋದು ರಿಪೀಟ್ ಆಗಬಾರ್ದು. ಅನಾವಶ್ಯಕ ಪ್ರಶ್ನೆಗಳು ಯಾರು ಕೇಳ್ತಿದ್ದಾರೆ? ಇನ್ಯಾರು ರಘು? ನೀವೇ ಕೇಳ್ತಿದ್ದೀರಾ? ಹಾಗಾದ್ರೆ ಇಲ್ಲಿ ಯಾರು ಏನು ಕೇಳಬಾರ್ದ ನಿನ್ನ? ರಘು, ಅಮ್ಮ, ನನ್ನ ಕಾರಣಕ್ಕೆ ನೀವ್ಯಾರು ಜಗಳ ಆಡಬೇಡಿ. ಇಲ್ಲಿ ಯಾರು ಯಾರ ಜೊತೆನೂ ಜಗಳ ಆಡ್ತಾ ಇಲ್ಲ. ಪಾರ್ವತಿ, ಎದ್ದೇಳು. ನೋಡು, ನನ್ನ ಮೇಲೆ ನಿಜವಾದ ಗೌರವ ಇದ್ರೆ ದಯವಿಟ್ಟು ಸ್ವಲ್ಪ ಹೊತ್ತು ಏನು ಮಾತಾಡದೆ ಮೌನವಾಗಿದ್ಬಿಡು ಪ್ಲೀಸ್. ನೀನ್ ಮುಂದುವರಿಸೋದಕ್ಕೆ ಏನು ಉಳಿದಿದೆ? ಆಗ್ಲಿಂದ ನೀನ್ ಮಾಡಿದ್ದು ನಡ್ಕೊಂಡಿದ್ದು ಸರಿ ಅಂತ ಸಮಜಾಯಿಷಿ ಕೊಡ್ತಿದ್ಯಲ್ಲ, ಅದ್ರ ಬಗ್ಗೆ ಇನ್ನೇನಾದ್ರೂ ಹೇಳೋದಿದ್ರೆ ಮುಂದುವರ್ಸು ಅಂತ. ಅರಸನ ಕೋಟೆ ಹಿರಿ ಸೊಸೆ ಆಗೋಳು ಒಬ್ಬನಿಗೆ ಹೆಂಡತಿಯಾಗಿ, ಅತ್ತೆ ಮಾವನಿಗೆ ತಕ್ಕ ಸೊಸೆಯಾಗಿ ಇದ್ದು ಬಿಟ್ರೆ ಸಾಲದು. ಹಿರಿ ಸೊಸೆ ಆದವಳು ನಮ್ಮ ಇಡೀ ಅರಸನ ಕೋಟೆ ಸಾಮ್ರಾಜ್ಯನ ಮುಂದುವರಿಸಿಕೊಂಡು ಹೋಗೋ ವಾರಸುದಾರಳಾಗಿರ್ಬೇಕು. ಅದಕ್ಕೋಸ್ಕರನೇ ನಾನು ಆ ದಿನ ಕೈ ಹಿಡಿಯೋ ಹುಡುಗಿಗೆ ಇಂತಿಂತ ಕ್ವಾಲಿಟೀಸ್ ಇರಬೇಕು ಅಂತ ಪಟ್ಟು ಹಿಡಿದು ತಕ್ಕ ಹುಡುಗಿ ಸಿಗಬೇಕು ಅಂತ ಹುಡುಕಾಟ ನಡೆಸಿದ್ದೆ. ನೋಡಕ್ಕಿಲ್ಲ, ನಮ್ಮ ಪಾರ್ವತಿಯಲ್ಲಿ ನೀನ್ ನಿರೀಕ್ಷೆ ಮಾಡೋ ವಿದ್ಯೆ ಇಲ್ದೇ ಇರ್ಬೋದು, ಆದ್ರೆ ಒಳ್ಳೆಯವಳಲ್ವಾ? ಪ್ರಾಮಾಣಿಕತೆ ಇಲ್ವಾ? ಹೋಗ್ಲಿ ಬಿಡು, ನೀನ್ ಸೊಸೆಯಲ್ಲಿ ಏನ್ ಕ್ವಾಲಿಟೀಸ್ ಇರಬೇಕು, ಏನ್ ಕಂಡೀಷನ್ಗಳು ಹೇಳು. ಯಾಕಪ್ಪ ಸುಮ್ನಾದೆ? ಅಕ್ಕಂಗೆ ಏನ್ ಕೆಲಸ ಸಿಕ್ತು ಅಂತ ಹೇಳು. ಎಲ್ರ ಮುಂದೆ ನಿಮ್ಮ ಅಕ್ಕ ಅನ್ನಿಸ್ಕೊಂಡವಳು ಮರ್ಯಾದೆ ಕಳ್ಕೊಂಡ್ಲು ಕಣ. ಗಣಿ, ನಂಗೊಂದು ಮಾತು ಕೊಡ್ತೀಯ? ಹೇಳಪ್ಪ. ನೀನು ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ ಆಗ್ಬೇಕು, ಆಗ್ತೀನಿ ಅಂತ ಮಾತು ಕೊಡು. ಅಪ್ಪ, ನಾನ್ ನಿನ್ ಮಗಪ್ಪ, ನಿನ್ನ ಆಸೆನ ಪೂರೈಸ್ತೀನಿ. ನಿಮ್ಮ ಅಕ್ಕನು ಓದಿದ್ದಿದ್ರೆ ಇಷ್ಟೊತ್ತಿಗೆ ಎಲ್ಲೋ ಇರ್ತಿದ್ಲು. ಆದ್ರೆ ಅವಳ ಕರ್ಮ ಅಲ್ಲಿ ಹೋಗಿ ತನಗೆ ತಾನೇ ನಾಲಾಯಕು ಅಂತ ನಿರೂಪಿಸ್ಕೊಂಡ್ಬಿಟ್ಲು. ಬೇಕಿತ್ತ ಇದೆಲ್ಲ ಅವಳಿಗೆ? ಅದಕ್ಕೆ ನೀನ್ ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡು ನೆಮ್ಮದಿಯಾಗಿರು. ಅವಳಂತೂ ನನ್ನ ಮರ್ಯಾದೆ ಕಳೆದ್ಲು. ಇರೋ ನೀನೊಬ್ಬ ಮಗ, ನೀನು ಅವಳ ಥರ ಮರ್ಯಾದೆ ತೆಗಿತೀಯೋ ಇಲ್ಲ ನನ್ನ ಮರ್ಯಾದೆ ಉಳಿಸ್ತೀಯೋ? ಬದುಕಿದ್ರೆ ನೋಡೋಣ. ಬೇಡ ಮೇಡಮ್, ಮನ್ಸಿಲ್ಲ. ಅಯ್ಯೋ, ನೀನೇ ಹಾಗನ್ಬಿಟ್ರೆ ಹೇಗೆ? ಸರಿ, ನಾನೇ ತಿನ್ನಿಸ್ತೀನಿ. ಎಲ್ಲಿ ಆನು? ಅಯ್ಯೋ, ಈ ಕೇಳು, ಸ್ವೀಟ್ ಯಾಕೆ ತಿನ್ನಿಸ್ದೆ ಅಂತ. ಯಾಕೆ ಅಂದ್ರೆ ಆಫೀಸಲ್ಲಿ ಅಕ್ಕ ನಿನ್ಗೆ ಹೈ ಪೋಸ್ಟ್ ಕೊಟ್ರಂತೆ. ಅದನ್ ಕೇಳಿ ನನ್ಗೆ ಹಾಲು ಕುಡ್ದಷ್ಟೇ ಸಂತೋಷ ಆಯ್ತು. ಯಾಕೆ ಮೇಡಮ್ ಹೀಗೆ ಹೇಳ್ತಾ ಇದ್ದೀರಾ? ಅಲ್ಲಿ ಏನ್ ನಡೀತು ಅಂತ ನಿಮಗ್ ಗೊತ್ತಿಲ್ವಾ? ಅರೆ ಕಿಲಾಡಿ ಹೆಣ್ಣೆ, ನನಗೂ ಚೆನ್ನಾಗ್ ಗೊತ್ತು ಕಣೆ. ಅದಕ್ಕೆ ನಿನ್ಗೆ ಬಾಯಲ್ಲಿ ಸ್ವೀಟ್ ತುರ್ಕಿದ್ದು ಅಲ್ಲ ಕಣೆ. ಭಿಕಾರಿ ತರ ಇದ್ದೋಳ್ ನೀನು. ಅಕ್ಕ ಕೂರೋ ಸೀಟ್ ಮೇಲೆ ಕಣ್ಣು ಹಾಕಿದ್ಯಲ್ಲ, ಇನ್ನೆಂಥವಳು ಇರ್ಬೇಕು ನೀನು. ತಾಯಿ ಇಲ್ಲದ ತಬ್ಲಿ ನೀನು ಅಂತ ಅಕ್ಕ
ಅಕ್ಕ ತಮ್ಮ ಮಗಳ ತರ ನೋಡ್ಕೊಂಡ್ರು. ಅಷ್ಟಕ್ಕೆ ತೃಪ್ತಿ ಪಟ್ಕೊಳ್ಳೋದು ಬಿಟ್ಟು ಸಂಚಾಕಿ ಹೊಂಚು ಮಾಡಿ ನಮ್ಮ ಮಾಯಕ ಆದಿತ್ಯನೇ ಬುಟ್ಟಿಗೆ ಹಾಕೊಂಡ್ಬಿಟ್ಟಿಯಲ್ಲೇ ಪಾಪಿ. ಸಾಲದಕ್ಕೆ ನನ್ನನ್ನೇ ಬಕ್ರಾ ಮಾಡಿ ಅಕ್ಕನ್ ತರ ಇರೋದು ಹೇಗೆ ಅಂತ ನನ್ನ ಹತ್ರನೇ ಹೇಳಿಸ್ಕೊಳಕ್ ಬಂದ್ಯಲ್ಲ. ಇನ್ನೆಂಥ ಮಳ್ಳಿ ಇರ್ಬೇಕು ನೀನು. ಲೇ, ನಿನ್ ಯೋಗ್ಯತೆ ಏನು ಅಂತ ಅಕ್ಕನಿಗೆ ಚೆನ್ನಾಗ್ ಗೊತ್ತು ಕಣೆ. ಅಕ್ಕನ್ ತರ ಇರ್ತೀನಿ, ಅಕ್ಕನ್ ಸ್ಥಾನ ಏರ್ತೀನಿ ಅನ್ನೋ ಹಗಲ್ಗನ್ಸನ್ನೆಲ್ಲ ಕಾಣ್ಬೇಡ. ಅಕ್ಕನ್ ಚೆನ್ನಾಗ್ ಗೊತ್ತು ಇನ್ಯಾವತ್ತೂ ನಿನ್ ದುರಾಸೆ ಗರಿಗೆದರಬಾರ್ದು ಅಂತ ಆಫೀಸಲ್ಲಿ ಎಲ್ರ ಮುಂದೆ ನಿನ್ ಮರ್ಯಾದೆನ ತೆಗೆದಿತ್ತು. ನೋಡಿ ಮೇಡಮ್, ಅಮ್ಮಂಗೆ ಮಾನಸಿಕವಾಗ್ಲಿ ದೈಹಿಕವಾಗ್ಲಿ ನನ್ನ ದಂಡಿಸೋ ಎಲ್ಲ ಅಧಿಕಾರ ಇದೆ. ಯಾಕೆಂದ್ರೆ ಅಮ್ಮ ನನಗೆ ಅಷ್ಟು ಪ್ರೀತಿ ವಾತ್ಸಲ್ಯ ತೋರಿಸಿದ್ದಾರೆ. ನಿಮ್ ದೃಷ್ಟಿಲಿ ಅವ್ರು ನನಗೆ ಅವಮಾನ ಮಾಡಿದ್ರು ಅಂದ್ ಮಾತ್ರಕ್ಕೆ ಎಲ್ರು ನನಗೆ ಅವಮಾನ ಮಾಡ್ಬೇಕು ಅಂತ ಏನೂ ಇಲ್ವಲ್ಲ. ನನಗೂ ಆತ್ಮಗೌರವ ಇದೆ. ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ. ಅಲ್ಲ ಪಾರು, ಅಮ್ಮ ಮಾಡಿ ಸರಿನಾ ಹೇಳು? ಸರಿ ಅಲ್ದೇ ಇದ್ರು ಅದು ತಪ್ಪಲ್ಲ. ನನ್ ಯೋಗ್ಯತೆ ಏನು ಅಂತ ಈ ರೀತಿ ತೋರ್ಸಿದ್ರು. ಒಂದ್ ವೇಳೆ ನನಗವ್ರ ಸೊಸೆಯಾಗೋ ಯೋಗ್ಯತೆ ಇಲ್ಲ ಅಂತ ನಿಮ್ ಎದುರಿಗೆ ಹೇಳಿದ್ರೆ ನೀವ್ ಅದನ್ನ ಒಪ್ಕೋತಿದ್ರ ಯಜಮಾನ್ರೆ? ಇಲ್ಲ ತಾನೆ? ಅದಕ್ಕೆ ಎಲ್ರನ್ನೂ ಕರ್ಸಿ ಅಷ್ಟು ದೊಡ್ಡ ಜವಾಬ್ದಾರಿ ನಿಭಾಯಿಸೋ ಯೋಗ್ಯತೆ ನನಗಿಲ್ಲ ಅಂತ ಎಲ್ರ ಮುಂದೆ ನಿರೂಪಿಸಿದ್ರು. ಅದ್ರಲ್ಲಿ ಏನ್ ತಪ್ಪಿದೆ ಯಜಮಾನ್ರೆ? ನೋಡಿ, ಇದೇ ಕೊನೆ. ಇನ್ ಮುಂದೆ ಅಮ್ಮನ್ ವಿರುದ್ಧವಾಗಿ ಯಾವತ್ತೂ ನೀವು ಮಾತಾಡಬಾರ್ದು. ಮದ್ವೆ ಆಗೋಕ್ಕೂ ಮುಂಚೆ ನಿಮ್ಮ ಅಮ್ಮನ್ ಸಂಬಂಧ ಹೇಗಿತ್ತು ಅಂತ ಒಂದ್ಸಲ ಯೋಚನೆ ಮಾಡಿ ಯಜಮಾನ್ರೆ. ನಾನ್ ಈ ಮನೆಗ್ ಬಂದ್ಮೇಲೆ ನೀವಿಬ್ರು ಮಾತಾಡೋದನ್ ಬಿಟ್ರಿ. ಅದಕ್ಕೂ ಮೀರಿ ಇವತ್ ನೀವ್ ಅವ್ರ ಮೇಲೆ ಕೂಗಾಡಿದ್ರಿ. ಒಂದ್ ಮಾತ್ ನೆನ್ಪಿಟ್ಕೊಳ್ಳಿ ಯಜಮಾನ್ರೆ, ಎಷ್ಟೇ ಆದ್ರೂ ಅವ್ರ ನಿಮ್ ತಾಯಿ. ಅತಿಯಾಗಿ ನಂಬಿದ ಮಗ ಅವ್ರ ಮಾತನ್ ಕೇಳಲಿಲ್ಲ. ನನ್ ಮೇಲೆ ಎಷ್ಟು ಭರವಸೆ ಇಟ್ಟಿದ್ರು. ಆದ್ರೆ ನಾನು ಅವ್ರಿಗೆ ಮೋಸ ಮಾಡ್ದೆ. ಇದರಿಂದ ಅಮ್ಮನ ಮನ್ಸಿಗೆ ಎಷ್ಟು ನೋವಾಗಿರಲ್ಲ ನೀವೇ ಹೇಳಿ. ಇವತ್ತಲ್ಲ ನಾಳೆ ಆಗಿದ್ದನ್ನೆಲ್ಲ ಅಮ್ಮ ಮರಿಬೋದು. ಅದಕ್ಕೋಸ್ಕರ ನಾವು ಅವ್ರ ಮೇಲೆ ತಿರುಗಿ ಬೀಳ್ಬಾರ್ದು ಅಲ್ವಾ? ಅವ್ರು ಯಾವತ್ತಿದ್ರು ಈ ಮನೆ ಯಜಮಾನಿ. ಅವ್ರಿಗೆ ನಾವು ಗೌರವ ಕೊಡಬೇಕು. ಮದ್ವೆ ವಿಷಯದಲ್ಲಿ ನಾವು ಅವ್ರ ಮಾತನ್ನ ಕೇಳ್ತಾ ಇದ್ರು, ಬೇರೆ ವಿಷಯದಲ್ಲಿ ಅವ್ರ ಮಾತನ್ನ ನಾವು ಕೇಳಲೇಬೇಕಲ್ವಾ ಯಜಮಾನ್ರೆ? ಬ್ರೋ, ಹೊರಗಡೆ ಎಂತ ಸುನಾಮಿನೇ ಇದಿರ್ಲಿ, ಆದ್ರೆ ಮನುಷ್ಯನ ಶಾಂತವಾಗಿಡೋದು ಈ ಪ್ರೀತಿ ಎಂಬ ಮಾಯಾಜಾಲನೇ. ಲವ್ ಬರ್ಡ್ಸ್ ತರ ಇರೋ ಗಂಡ ಹೆಂಡತಿ ಎನಿ ಟೈಮ್ ರೊಮ್ಯಾನ್ಸ್ ಮಾಡಬಹುದು ಅನ್ನೋದು ನಮ್ಮ ಪ್ರಾಕ್ಟಿಕಲ್ ಲೆಸನ್. ಅರ್ಥ ಆಯ್ತು. ಮೇನ್ ಮ್ಯಾಟ್ರಿಗೆ ಬರ್ತೀನಿ. ಬ್ರೋ, ಅತಿ ಏನ್ ಟಾಸ್ಕ್ ಮಾಡ್ತಾರಂತ? ನಾವಿನ್ನೂ ಅದ್ರ ಬಗ್ಗೆ ಮಾತಾಡಿಲ್ಲ ಪ್ರೀತು. ಮತ್ತೆ ಅವಾಗಲಿಂದ ಏನ್ ಮಾತಾಡ್ತಿದ್ದೆ ಬ್ರೋ? ಅರ್ಥ ಆಯ್ತು. ಪಾರ್ವತಿ ಅವರೇ, ನೀವೇ ಹೇಳಿ, ನೀವ್ ಮಾಡೋ ಯಾವ ಕೆಲ್ಸದಿಂದ ಅತ್ತೆ ಇಂಪ್ರೆಸ್ ಆಗ್ಬೋದು? ನೀವ್ ಮಾಡೋ ಅಡ್ಗೆ, ಕಾಫಿ, ತಿಂಡಿ ಬಿಟ್ಟು. ಯಾಕೆ ಅಂದ್ರೆ ಈ ಮನೆಗ್ ಬಂದಾಗಿಂದ ನೀವ್ ಎಲ್ಲ ಕೆಲಸ ಮಾಡಿ ಸೈ ಅನ್ಸ್ಕೊಂಡಿದೀರಾ. ಈಗ ಸೊಸೆ ಆಗಿ ಸೈ ಅನ್ಸ್ಕೋಬೇಕು ಅಂದ್ರೆ ಬೇರೆ ಯಾವ ಕೆಲಸ ಮಾಡ್ತೀರಾ ಹೇಳಿ? ದಯವಿಟ್ಟು ನನ್ನ ಕ್ಷಮಿಸಿ. ನನಗೇನು ಬರಲ್ಲ, ನಾನೇನು ಮಾಡಲ್ಲ. ಇವತ್ತಮ್ಮ ಏನ್ ಹೇಳಿದ್ರು ಅಂತ ನೀವೆಲ್ಲರೂ ಕೇಳಿಸ್ಕೊಂಡ್ರಿ ತಾನೆ? ನಾನು ಏನೇ ಮಾಡಿದ್ರು ಅದರಿಂದ ಅಮ್ಮಂಗೆ ಯಾವುದೇ ತರದ ಖುಷಿ ಸಿಗಲ್ಲ. ಅದರಿಂದ ಬರೀ ಅವ್ರಿಗೆ ನೋವೆ. ಅದಕ್ಕೆ ನಾನು ಮತ್ತೆ ತಪ್ಪು ಮಾಡೋದಕ್ಕೆ ಮುಂದಾಗಲ್ಲ. ಇವತ್ತು ಒಂದೇ ದಿನದಲ್ಲಿ ಎಷ್ಟೆಲ್ಲ ನಡೀತು. ನನ್ಗೇನ್ ಹೇಳ್ಬೇಕು ಅಂತ ಗೊತ್ತಾಗ್ದಿರೋ ಮನಸ್ಥಿತಿಲಿದ್ದೆ. ಯಾವ ಕಾರಣಕ್ಕೂ ನಾನು ಅಮ್ಮಂಗ್ ಸರಿಯಾದ ಸೊಸೆ ಅಲ್ಲ ಅನ್ನೋ ಸತ್ಯ ನನಗಿವತ್ತು ಅರ್ಥ ಆಯ್ತು. ಅವ್ರ ಕಲ್ಪನೆಯಲ್ಲಿರೋ ಸೊಸೆಯಲ್ಲಿ, ಮನೆ ಕೆಲಸದೊಳಗಿದ್ದ ಪಾರ್ವತಿಯಲ್ಲಿ. ಈಗ್ಲೇ ಅಮ್ಮನ ಹತ್ರ ಹೋಗಿ ನಾನು ಸಾಬೀತುಪಡಿಸ್ಕೊಳ್ಳೋದಕ್ಕೆ ಯಾವ ಕೆಲಸನೂ ಮಾಡಲ್ಲ ಅಂತ ಹೇಳ್ತೀನಿ. ಪಾರ್ವತಿ ಅವರೇ, ಪ್ರೀತು, ಕಾಫಿ ಕುಡಿದು ಕಾಫಿ ಕಪ್ ಅಲ್ಲಿಟ್ಟು ಆಗ್ಲಿಂದ ಯೋಚನೆ ಮಾಡ್ತಾನೆ ಇದೆಯಾ?
ಪಾರ್ವತಿ ಕೈನಲ್ಲಿ ಯಾವ ಟಾಸ್ಕ್ ಮಾಡಿಸ್ಬೋದು ಅಂತ ಏನಾದರೂ ಯೋಚನೆ ಬಂತಾ? ಚಿಕ್ಕಪ್ಪ, ಒಂದು ಐಡಿಯಾ ಬಂದಿದೆ. ಏನು? ನಮ್ಮ ಅತ್ತಿಗೆನ ಮಾಡರ್ನ್ ಅತ್ತಿಗೆ ಮಾಡಿದ್ರೆ ಹೇಗೆ? ಮಾಡ್ರನ್ ಅತ್ತಿಗೆನ? ಯಾವ ಥರ? ಚಿಕ್ಕಪ್ಪ, ಈಗ ಅತ್ತಿಗೆ ಯಾವಾಗಲೂ ಸೀರೆ ಉಟ್ಕೊಂಡು ಹಳ್ಳಿಯವ್ರ ಥರ ಮಾತಾಡ್ತಾರಲ್ಲ, ಅದಕ್ಕೆ ಅತ್ತಿಗೆನ ಇಂಗ್ಲಿಷ್ ಟ್ರೈನಿಂಗ್ಗೆ ಸೇರ್ಸೋಣ. ಆಮೇಲೆ ಸೀರೆ ಬದಲಿಗೆ ಇಂಡೋ ವೆಸ್ಟರ್ನ್ ಲುಕ್ನ ಟ್ರೈ ಮಾಡೋಣ. ಲೈಕ್ ಜೀನ್ಸ್ ಅಂಡ್ ಸಲ್ವಾರ್ ಹೇಗಿರುತ್ತೆ? ಎಲ್ಲರೂ ರಕ್ತ ಇದ್ರ ಅಂದ್ರೆ ಐಡಿಯಾ ಸೂಪರ್ ಆಗಿದೆ ಅಂತಲ್ವಾ? ಕರೆಕ್ಟಾ? ರಾಂಗ್. ಹೈ ಅಲ್ಲ ಪ್ರೀತು, ಅತ್ತೆ ಮನ್ಸನ್ನ ಗೆಲ್ಲೋದಕ್ಕೆ ಏನಾದ್ರೂ ಟಾಸ್ಕ್ ಹೇಳು ಅಂದ್ರೆ ಇಂತ ಸಿಲ್ಲಿ ಐಡಿಯಾ ಕೊಡ್ತಾ ಇದೆಯಲ್ಲ. ಅಷ್ಟಕ್ಕೂ ಅತ್ತೆಗೆ ಸಂಸ್ಕಾರ ಅಂದ್ರೆ ತುಂಬಾ ಇಷ್ಟ. ಹೌದಮ್ಮ, ನಮ್ಮ ಅತ್ತಿಗೆಗೆ ಗೌರಮ್ಮನ್ ತರ ಇರೋ ಸೊಸೆ ಅಂದ್ರೆ ತುಂಬಾ ಇಷ್ಟ ಆಗ್ತಾರೆ. ಅಂದ್ರೆ ನಿಮ್ಮ ಇಬ್ಬರ ತರ. ಲೋ ಪ್ರೀತು, ನೀನ್ ಹೇಳ್ದ ಹಾಗೆ ಮಾಡ್ರನ್ ಪಾರ್ವತಿ ಎಲ್ಲ ಅತ್ತಿಗೆಗೆ ಇಷ್ಟ ಆಗಲ್ಲ. ಆತರ ಹಗಲು ಗನ್ಸು ಕಾಣ್ಬೇಡ ನೀನು. ಆಯ್ತಾಯ್ತು, ಸಾರಿ ಅದಕ್ಕೆ. ಪರವಾಗಿಲ್ಲ ಬಿಡಿ. ಅಲ್ಲ ಪ್ರೀತು, ನಿಮ್ಮ ಮತ್ಗೆನ ಆ ರೀತಿ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ನಿನ್ಗೆ ಐಡಿಯಾ ಆದ್ರೂ ಹೇಗೆ ಬಂತು? ಏನೋ ಗೊತ್ತಿಲ್ಲ ಬ್ರೋ, ಡಿಫ್ರೆಂಟ್ ಆಗಿರ್ಲಿ ಅಂತ ಯೋಚನೆ ಮಾಡಿದೆ. ಈ ಐಡಿಯಾ ಹೊಡಿತು. ತಪ್ಪೋ ಸರಿನಂತ ಅಂತ ಯೋಚನೆ ಮಾಡಲಿಲ್ಲ. ಚಿಕ್ಕಪ್ಪ, ಅಮ್ಮ ಮೊದಲನೇ ಸತಿ ಮನೆಗೆ ಬಂದಾಗ ಅವ್ರಿಗೆ ಅಧಿಕಾರ ಬಂತಲ್ಲ, ಅದಕ್ಕೆ ಏನ್ ಕಾರಣ? ಅವ್ರು ಅದಕ್ಕೆ ಹೇಗೆ ಪ್ರಿಪೇರ್ ಆಗಿದ್ರು ನಿಮ್ಗೇನಾದ್ರೂ ಗೊತ್ತಾ? ನಂಗೆ ಅಷ್ಟಾಗಿ ನೆನಪಿಲ್ಲ. ಅದೇ ಅತ್ತಿಗೆ ಗೊತ್ತಿರ್ಬೇಕು, ಇಲ್ಲ ಅಣ್ಣಂಗೆ ಗೊತ್ತಿರ್ಬೇಕು. ಅತ್ತಿಗೆನಂತೂ ಕೇಳಕ್ಕಾಗಲ್ಲ. ಅಣ್ಣನ್ ಕೇಳೋಣ ಅಂದ್ರೆ ಅವ್ರ ಊರಲ್ಲಿಲ್ಲ. ಏನ್ ಮಾಡೋದು? ಈಗೆಲ್ರೂ ಯೋಚನೆ ಮಾಡಿ ಒಂದ್ ಒಳ್ಳೆ ಟಾಸ್ಕ್ ಮಾಡಿಸ್ಬೇಕು. ಅದು ಅತ್ತಿಗೆಗೆ ಇಂಪ್ರೆಸ್ ಆಗೋ ತರ ಇರ್ಬೇಕು. ಈಗೆಲ್ರೂ ಡೀಪ್ ಆಗಿ ಯೋಚನೆ ಮಾಡಿ. ಒಮ್ಮೆ ಕಾನ್ಸುಲೇಷನ್ರಲ್ಲ, ಎಲ್ಲರೂ ಗುಂಪು ಕಟ್ಕೊಂಡು ಈ ಪಾರ್ವತಿನ ಅಟ್ಟಕ್ಕೇರ್ತದಕ್ಕೆ ಎಲ್ಲ ಪ್ಲಾನ್ ಮಾಡ್ತಿದ್ದಾರೆ. ಈಗ ಈ ದೇವನ ಕೈ ಸಾಕ್ಷಿ ಅನ್ನಂಗೆ ಈ ನನ್ನ ಗಂಡ ಮೋಹನ್ ಬೇರೆ ಅಲ್ಲಿ ಕುತ್ಕೊಂಡಿದ್ದಾರೆ. ನೋಡು ದಾಮು, ಈಗ ಅಣ್ಣ ಮನೆಯಲ್ಲಿಲ್ಲ. ಈಗ ಅವ್ರ ಸ್ಥಾನದಲ್ಲಿ ನಾನು ನಿಂತ್ಕೊಂಡು ಜವಾಬ್ದಾರಿಯಿಂದ ಈ ಕೆಲಸನೆಲ್ಲ ಮಾಡಬೇಕಾಗಿದೆ. ಪಾರ್ವತಿನ ಅತ್ತಿಗೆ ಸೊಸೆ ಅಂತ ಒಪ್ಕೊಂಡ್ರೆ ನಿನಗೇನು ಪ್ರಾಬ್ಲಮ್ಮು? ಒಂದು ಮಾತು ಹೇಳ್ತೀನಿ, ಅರ್ಥ ಮಾಡ್ಕೊ. ನಾವೆಲ್ಲಾ ದೇವ್ರಿಗೂ ಹರಕೆ ಹೊತ್ಕೊಂಡಿದ್ರು ಇಂಥ ಸೊಸೆ ನಮಗ್ ಸಿಗ್ತಾ ಇರ್ಲಿಲ್ಲ. ಅದೇನ್ ಮೋಡಿ ಮಾಡಿದಳು ಆ ಮಾಯಾಂಗನೆ. ಮನೇಲಿ ಇರೋರೆಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಿರಲ್ರಿ. ನೋಡು ದಾಮು, ಅವಳು ಯಾರಿಗೂ ಯಾವ ಮೋಡಿನೂ ಮಾಡಿಲ್ಲ. ಅದರ ಅವಶ್ಯಕತೆ ಅವ್ಳಿಗಿಲ್ಲ. ಅಲ್ಲೇ ಅವಳು ಕಂಡ್ರೆ ಯಾಕೆ ನೀನು ಅಷ್ಟೊಂದು ಹೊಟ್ಟೆ ಹೊರ್ಕೋತೀಯ, ದ್ವೇಷ ಕಾಡ್ತೀಯ ಅಂತ? ತಪ್ಪು ಏನ್ ಮಾಡಿದಾಳೆ ಅಂತ ಅವಳು? ನೋಡು, ಪಾರ್ವತಿ ವಿಷಯದಲ್ಲಿ ಏನು ಮಾಡಬೇಕು, ಹೇಗ್ ನಡ್ಕೋಬೇಕು ಅಂತ ನನ್ಗೆ ಅನ್ಸುತ್ತೋ ಹಾಗೆ ನಾನ್ ಮಾಡೋದು. ನೀನು ತಿಪ್ಪುಲ್ಲಾಗ ಹಾಕಿದ್ರು ಏನು ಮಾಡ್ಕೊಳಕ್ಕಾಗಲ್ಲ, ಆಯ್ತಾ? ಸಾಧ್ಯ ಆದ್ರೆ ಎಲ್ಲ ಕಡೆ ಫಿಟ್ಟಿಂಗ್ ಇಟ್ಕೊಂಡು ಒಂಟಿ ಪಿಶಾಚಿ ತರ ಓಡಾಡೋದನ್ನ ಬಿಟ್ಟು ಬಂದು ನಮ್ ಜೊತೆ ಸೇರ್ಕೊ, ಒಳ್ಳೇದಾಗತ್ತೆ. ಈ ಕೈ ಯಾವತ್ತಿದ್ರೂ ಆಕಾಶನ ನೋಡುತ್ತೆ ಹೊರತು ಕೆಸರಿಗೆಲ್ಲ ಕೈ ಹಾಕಲ್ಲ, ಗೊತ್ತಾಯ್ತಾ? ಲೇ ದಡ್ಡಿ, ಕೈ ಕೆಸರಾದ್ರ ಕಣೆ ಬಾಯಿ ಮೊಸರು. ನೋಡು, ನಿನ್ ತರ ಮೆರೆದವರೆಲ್ಲ ದಿಕ್ಕು ದೆಸೆ ಇಲ್ಲದೆ ಹೋಗ್ಬಿಟ್ಟು. ದಿಸ್ ಇಸ್ ದ ರೈಟ್ ಟೈಮ್ ಟು ಇನ್ವೆಸ್ಟ್ ಇನ್ ದ ಶೇರ್ಸ್. ಹೌದು, ಮಾರ್ಕೆಟ್ ಬಿದ್ದೋಗಿರುವಾಗ್ಲೇ ನೀವು ಅದನ್ನ ಇನ್ವೆಸ್ಟ್ ಮಾಡ್ಬೇಕಲ್ವಾ? ಅವಾಗ್ಲೇ ನೀವು ಹೆಚ್ಚಿನ ಲಾಭ ನೋಡೋದಕ್ಕೆ ಸಾಧ್ಯ. ಐ ಡೋಂಟ್ ನೋ, ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್. ಓಕೆ, ಐ ವಿಲ್ ಕಾಲ್ ಯು ಲೇಟರ್. ಏನ್ ಮೋಹನ್, ಬೆಳಿಗ್ಗೆ ಬೆಳಿಗ್ಗೆನೆ ಎಲ್ಲರನ್ನೂ ಕರ್ಕೊಂಡು ಬಂದ್ಬಿಟ್ಟಿದ್ದೀರಾ? ಏನಾದ್ರೂ ಇಂಪಾರ್ಟೆಂಟ್ ವಿಷಯ ಮಾತಾಡೋದಿತ್ತಾ? ಅದಕ್ಕೆ ಇದು ಒಂಥರ ಇಂಪಾರ್ಟೆಂಟ್ ವಿಷಯನೇ. ಏನು? ಅದೇ ಅದಕ್ಕೆ ಪಾರ್ವತಿ ಏನ್ ಟಾಸ್ಕ್ ಮಾಡ್ತಾಳೆ ಅಂತ ಡಿಸೈಡ್ ಮಾಡಿದೀವಿ. ಈಗ ಆಗ್ತಿರೋ ಖರ್ಚಿಗಿಂತ ಕಡಿಮೆ ಖರ್ಚಲ್ಲಿ ಮನೆ ನಿಭಾಯಿಸಿ ತೋರಿಸ್ತಾಳೆ. ನೀವು ಓಕೆ ಅಂದ್ರೆ ಇದನ್ನೇ ಮೊದಲನೇ ಟಾಸ್ಕ್ ಆಗಿ ಶುರು ಮಾಡ್ತಾಳೆ.
ಅತ್ತಿಗೆ ಏನು ಮಾತಾಡ್ತಾ ಹೋಗ್ಬಿಟ್ರಲ್ಲ. ಅಮ್ಮ ಈ ಮನೆಗೆ ಸೊಸೆಯಾಗಿ ಬಂದಾಗ ಮಾಡಿದ ಮೊದಲನೇ ಕೆಲಸನೇ ಕಮ್ಮಿ ಖರ್ಚಲ್ಲಿ ಮನೆ ನಿಭಾಯಿಸೋದು. ಈಗ ನಾನು ಅದನ್ನೇ ಮಾಡ್ತಿರೋದು ಅಮ್ಮಂಗಿಷ್ಟ ಇಲ್ಲ ಅನ್ಸುತ್ತೆ. ಇಲ್ಲ ಪಾರ್ವತಿಯವರೇ, ಇದೇ ವಿಷಯ ಆಗಿದ್ರೆ ಅತ್ತೆ ಬಾಯ್ಬಿಟ್ಟು ಹೇಳಿರ್ತಿದ್ರು, ಹೀಗ್ ಸೈಲೆಂಟ್ ಆಗಿ ಹೋಗ್ತಿರ್ಲಿಲ್ಲ. ಹಾಗಾದ್ರೆ ಅತ್ತಿಗೆ ಯಾಕೆ ಹೋದ್ರು ಅಂತ ಅದೇ ಗೊತ್ತಾಗ್ತಿಲ್ಲ ಚಿಕ್ಕಪ್ಪ. ಹಿಂಗೇನ್ ಮಾಡೋದು? ಏನು ಮಾಡೋಕ್ಕಾಗಲ್ಲ ಪ್ರೀತು. ಏನು ಮಾಡ್ತಿರೋ ಮಾಡಿ ಅಂತ ಹೇಳಿದವ್ರೆ ಇವಾಗ ಬೇಡ ಅನ್ನೋ ಥರ ರಿಯಾಕ್ಟ್ ಮಾಡಿ ಹೋದ್ರೆ ನಾವಾದ್ರೂ ಏನು ಮಾಡೋಕ್ಕಾಗುತ್ತೆ? ಬನ್ನಿ ಹೋಗೋಣ. ನಿಂತ್ಕೊಳ್ಳಿ. ತಗೋ ತಗೋ. ಇದರಲ್ಲಿ 5 ಲಕ್ಷ ರೂಪಾಯಿ ಇದೆ. ಅರಸನ ಕೋಟೆಯ 1 ವಾರದ ಖರ್ಚು. ತಿಂಗಳ ಕೊನೆ ಆಗಿರೋದ್ರಿಂದ ಲೈಟ್ ಬಿಲ್, ವಾಟರ್ ಬಿಲ್, ಕೇಬಲ್ ರೀಚಾರ್ಜ್, ಎಲ್ಲರ ಮೊಬೈಲ್ ರೀಚಾರ್ಜ್. ಬಾಬಾ, ಇವತ್ತು ನನಗಂತೂ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿವಾಗ್ತಿದೆ. ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಬಿಡ್ತೀನಿ ಇವತ್ತು. ರಾತ್ರಿ ಹೊತ್ತು ಜಾಸ್ತಿ ಊಟ ಮಾಡಬಾರ್ದು, ದಪ್ಪಗಾಗ್ಬಿಡ್ತಾರೆ. ಹಾಗಂತ ಉಪವಾಸ ಮಲ್ಕೊಳಕಾಗುತ್ತಾ? ಸುಮ್ನೆ ಕುತ್ಕೊಳ್ರಿ. ಏನಿವತ್ತು ಸ್ಪೆಷಲ್? ಅನ್ನ, ರಸಂ, ಉಪ್ಪು, ಉಪ್ಪಿನಕಾಯಿ. ಬಾಬಾ ಏನೋ ಒಳ್ಳೆ ಹಬ್ಬದೊಡ್ದು ಹೆಸರು ಹೇಳ್ತಾ ಇದೀಯಾ? ನೈಟಲ್ಲಿ ಲೈಟ್ ಆಗಿ ತಿನ್ನಿ ಅಂತ ಇಷ್ಟೇ ಮಾಡಿದಾರೆ. ರೀ, ನಾನೇನ್ ಡಯಟ್ ಮಾಡ್ಕೊಡ್ತೀನಿ ಅಂತ ಬರ್ಕೊಟ್ಟಿಲ್ಲ, ನಾನು ಚೆನ್ನಾಗಿ ತಿಂದೇ ಹೋಗೋದು. ಸಾವಿತ್ರಿ, ಇವತ್ತು ಅನ್ನ ಸಾರು ಮಾತ್ರನ ಮಾಡಿರೋದು? ಬೇರೆ ಐಟಮ್ಸ್ ಏನೂ ಇಲ್ವಾ? ತುಪ್ಪದೆಲ್ಲ ಇಟ್ಬಿಟ್ಟಿದ್ದೀನಿ. ನೋಡಮ್ಮ ಪಾರ್ವತಿ, ನಾನು ಈ ವಯಸ್ಸಲ್ಲಿ ಯಾವ ಡಯಟ್ ಮಾಡ್ತಾ ಇಲ್ಲ. ನನಗೆ ತುಪ್ಪನ ಚೆನ್ನಾಗಿ ಹಾಕು, ಇವ್ರದ್ದು ಸೇರಿಸಿ ಇನ್ನೊಂಚೂರು. ಎಲ್ಲ ಕಳ್ರ ದಿನಸಿ ಖರ್ಚನ್ನ ಉಳಿಸೋದಕ್ಕೆ ಎಲ್ಲ ಸ್ವಲ್ಪನೇ ಹಾಕಿಸ್ಕೊಳ್ತಾ ಇದ್ದೀರಾ? ಮಾಡ್ತೀನಿ ನಿಮ್ಗೆಲ್ಲ. ಸಾವಿತ್ರಿ, ಇನ್ನೊಂದ್ ಸ್ವಲ್ಪ ಅನ್ನ ತಗೊಂಬಾ. ಇನ್ನೊಂದ್ ಸ್ವಲ್ಪ ಹಾಕವಾ.
ತುಪ್ಪ ತಗೊಂಡ್ ಬಾರಮ್ಮ ಪಾರ್ವತಿ. ಇನ್ನೊಂದ್ ಸ್ವಲ್ಪ ಹಾಕೆ. ಹಾ, ಯಾಕೆ ಸಾವಿತ್ರಕ್ಕ ನೀನ್ ಸುಮ್ಮನೆ ಇದ್ಯಾ? ಏನು ಕಾರಣನೇ ಹೇಳ್ತಾ ಇಲ್ಲ? ಅಲ್ಲ ಪಾರು, ಅದು ಸುಳ್ಳು ಹೇಳಿದ್ರು ನಂಬೋ ಹಾಗೆ ಸುಳ್ಳು ಹೇಳ್ಬೇಕು. ನೀವ್ ಯಾರು ಬೆಳಗ್ಗೆಯಿಂದ ಏನು ತಿಂದಿಲ್ಲ ತಾನೆ? ನಾನು ಅಖಿಲಮ್ಮನ್ ಸೊಸೆ ಆಗೋ ಯೋಗ್ಯತೆ ಇಲ್ಲ ಅಂತ ನೀವ್ಗಳೇ ನಿರ್ಧಾರ ಮಾಡಿದ್ದೀರಾ ಅನ್ಸತ್ತೆ ಅಲ್ವಾ? ಅಯ್ಯೋ ಹಾಗಲ್ಲ ಪಾರು. ಮತ್ತೇನ್ ಹೇಗ್ ಸಾವಿತ್ರಕ್ಕ? ಅಖಿಲಮ್ಮ ನಿಮ್ಮನ್ನೆಲ್ಲ ಯಾವತ್ತೂ ಒಂದ್ ಹೊತ್ತು ಕೂಡ ಉಪವಾಸ ಇರೋದಕ್ ಬಿಟ್ಟಿಲ್ಲ. ಅಂಥದ್ರಲ್ಲಿ ಇವತ್ ಬೆಳಿಗ್ಗೆಯಿಂದ ಎಲ್ರು ನೀವು ನನ್ಗೋಸ್ಕರ ಉಪವಾಸ ಇದ್ದೀರಾ ಅಂತ ನನಗ್ ಗೊತ್ತಾಯ್ತು. ನಿಮ್ಮನ್ನೆಲ್ಲ ಹಸ್ವಿಗ್ ದುಡ್ಡು ಉಳಿಸೋ ಅವಶ್ಯಕತೆ ನನಗಿಲ್ಲ. ಅಂತ ಗೆಲುವು ನನಗ್ ಬೇಕಾಗಿಲ್ಲ. ದಯವಿಟ್ಟು ನೀವ್ಯಾರೂ ಊಟ ಮಾಡದೆ ಇರಬೇಡಿ. ಯಜಮಾನ್ರೆ, ತಣ್ಣೀರಲ್ಲಿ ಸ್ನಾನ ಮಾಡ್ತಾ ಇದ್ದೀರಾ? ಎಲ್ಲ ಹೆಂಡತಿಗೋಸ್ಕರ. ಇಲ್ಲಿ ಸ್ನಾನ ಮಾಡೋದ್ರಿಂದ ಗೀಜರ್ ಮಾಡೋದು ತಪ್ಪುತ್ತೆ, ಅದರಿಂದ ಕರೆಂಟ್ ಉಳಿಯುತ್ತೆ, ನೀರು ಕಮ್ಮಿ ಖರ್ಚಾಗುತ್ತೆ. ಅಮ್ಮ, ಪ್ರೀತು ಏನಾಯ್ತಪ್ಪ? ಅತ್ತೆ, ಇದು ಪ್ರೀತು ಐರನ್ ಮಾಡ್ತಾ ಕೈ ಸುಟ್ಕೊಂಡ್ಬಿಟ್ಟಿದ್ದಾನೆ. ಅದು ಅತ್ತೆ, ಲಾಸ್ಟ್ ಟೈಮ್ ಐರನ್ ಮಾಡಿದವರು ಅವ್ರ ಶರ್ಟ್ನ, ಅದು ಅವ್ರ ಫೇವ್ರೆಟ್ ಶರ್ಟ್ನ ಸುಟ್ಟಾಕ್ಬಿಟ್ಟಿದ್ರಂತೆ. ಅದಕ್ಕೆ ಇನ್ ಮುಂದೆ ನಾನು ಅವ್ರಿಗೆ ಕೊಡಲ್ಲ, ನಾನೇ ಐರನ್ ಮಾಡ್ಕೊಳ್ತೀನಿ ಅಂತ ಹಠ ಮಾಡಿ ಕೈ ಸುಟ್ಕೊಂಡ್ಬಿಟ್ಟಿದ್ದಾರೆ. ಪ್ರೀತು, ನೀನ್ ಅಯನ್ ಮಾಡ್ತಾ ಇದ್ಯಾ? ಕರೆಂಟ್ ಉಳ್ಸೋದಕ್ಕೋಸ್ಕರ ನೀವ್ ಈ ರೀತಿ ತಣ್ಣೀರಲ್ಲಿ ಸ್ನಾನ ಮಾಡಿದ್ರೆ ನಿಮ್ ಆರೋಗ್ಯದ ಗತಿ ಏನಾಗ್ಬೇಡ ಯಜಮಾನ್ರೆ. ದಯವಿಟ್ಟು ಈ ರೀತಿ ಎಲ್ಲ ಇನ್ಮೇಲೆ ದುಡ್ಡು ಉಳ್ಸೋದಕ್ಕೆ ಹೋಗ್ಬೇಡಿ. ಇದರಿಂದ ನಾವೇನ್ ಬಂಗ್ಲೆ ಕಟ್ಟಲ್ಲ. ಅಮ್ಮ ನನ್ನ ಒಪ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ. ನಾಳೆ ನಿಮಗ್ ಶೀತ ಆದ್ರೆ ನಿಮ್ಮನ್ನ ಯಾರು ನೋಡ್ಕೋತಾರೆ? ನೀವೇ ತಾನೇ ನೋಡ್ಕೋಬೇಕು. ನಾನೇನೋ ನೋಡ್ಕೋತೀನಿ, ಆದ್ರೆ ನೋವು ಅನ್ಭವಿಸ್ಬೇಕಾಗಿರೋದು ನೀವೇ ತಾನೆ. ಅಲ್ಲಿ ಚಿಕ್ಕ ಯಜಮಾನ್ರು ನೋಡಿದ್ರೆ ದುಡ್ಡು ಉಳ್ಸೋದಕ್ಕೋಸ್ಕರ ಐರನ್ ಮಾಡಿ ಅವ್ರ ಕೈ ಸುಟ್ಕೊಂಡ್ರು. ಇಲ್ಲಿ ನೀವ್ ನೋಡಿದ್ರೆ ಹೀಗ್ ಮಾಡ್ತಾ ಇದ್ದೀರಾ. ನನ್ನ ಮದ್ವೆ ಆದ್ಮೇಲೆ ಹೇಗಿದ್ದವರು ಹೇಗಾಗಿದ್ದೀರಾ ನೋಡಿ. ನಿಜ ಹೇಳ್ಬೇಕು ಅಂದ್ರೆ ನಿನ್ನ ಮದುವೆ ಆದ್ಮೇಲೆ ನನ್ಗೆ ಜೀವನದ ಮುಖ ಪರಿಚಯ ಆಗಿದ್ದು, ನಿನ್ ಪ್ರೀತಿ ಸಿಕ್ಕಿದ್ದು. ನೋಡು, ನನ್ನ ಪಾಲಿನ ಅದೃಷ್ಟ ದೇವತೆ ನೀನು. ಇನ್ನೊಂದ್ಸರಿ ಈ ರೀತಿ ಎಲ್ಲ ಹೇಳ್ಬೇಡ ಆಯ್ತಾ? ಅಷ್ಟಕ್ಕೂ ಇವಾಗ ನಿನ್ ಗೆಲುವಲ್ಲಿ ನಮ್ ಪ್ರೀತಿ ಗೆಲುವಿದೆ. ನಾವು ನಮ್ ಪ್ರೀತಿನ ಪಡ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಕಷ್ಟಗಳನ್ನ ದಾಟಿದೀವಿ, ಗೆದ್ದಿದೀವಿ. ಅಂಥದ್ರಲ್ಲಿ ಈ ತಣ್ಣೀರ್ ಸ್ನಾನ ಮಾಡಕ್ ಯಾವ ಲೆಕ್ಕ ಹೇಳಬಾರು? ಅದೃಷ್ಟ ದೇವತೆ ಪಾರು ನೀನು. ನೋಡು, ಇನ್ನೊಂದ್ಸತಿ ನೀನ್ ಹೀಗೆಲ್ಲ ಹೇಳ್ಬೇಡ ಆಯ್ತಾ? ಇಲ್ಲ ಯಜಮಾನ್ರೆ, ನೀವು ಮಾಡ್ತಿರೋದ್ ತಪ್ಪು. ನಾನು ಈಗ್ಲೇ ಹೋಗಿ ಗೀಸರ್ ಆನ್ ಮಾಡ್ತೀನಿ. ನೀವು ಬಿಸಿನೀರಲ್ಲೇ ಸ್ನಾನ ಮಾಡ್ಬೇಕು.